ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಈಗ ನಾವು ಆಗ್ನೇಯ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಗೃಹಕ್ಕೆ ಆಗ್ನೇಯ ಭಾಗದಲ್ಲಿ ಅಡಿಗೆ ಕೋಣೆ ಇರುವುದು ತುಂಬ ಒಳ್ಳೆಯದು. ಈ ದಿಕ್ಕು ವಾಸ್ತುರೀತ್ಯ ಸರಿಯಾಗಿದ್ದರೆ ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆಯದು. ಈ ದಿಕ್ಕು ಸರಿಯಾಗಿ ಇರುವ ಗೃಹದವರು ಇತರರನ್ನು ಪ್ರೀತಿಸುತ್ತಾರೆ, ಬೇರೆಯವರು ಇವರನ್ನು ಪ್ರೀತಿಸುತ್ತಾರೆ. ಈ ಗೃಹಸ್ಥ ಬಡವ ಬಲ್ಲಿದ ಎನ್ನದೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗುತ್ತಾರೆ ಹಾಗೂ ಎಲ್ಲರನ್ನೂ ಸರಿಸಮಾನವಾಗಿ ಕಾಣುತ್ತಾನೆ. ಈ ಆಗ್ನೇಯ ದಿಕ್ಕು ಸರಿಯಾಗಿ ಇರುವ ಗೃಹ ಯಜಮಾನ ಮನೆಯವರಾಗಲಿ ಹೊರಗಿನವರಾಗಲಿ ಎದುರು ಮಾತನಾಡಿದರೆ ಸಹಿಸುವುದಿಲ್ಲ. ಈ ಗೃಹಸ್ಥ ವಿಲಾಸವಂತ ಜೀವನಕ್ಕೆ ಹಣ ವ್ಯಯಿಸುತ್ತಾನೆ ಹಾಗೂ ಭೋಗಭಾಗ್ಯಗಳನ್ನು ಅನುಭವಿಸುತ್ತಾನೆ ಹಾಗೂ ಈ ಗೃಹದ ಗಂಡ ಹೆಂಡತಿ ಅನ್ಯೋನ್ಯವಾಗಿರುತ್ತಾರೆ. ಈ ಗೃಹದ ಸ್ತ್ರೀಯರಿಗೆ ಸುಖ ಸಂತೋಷಗಳು ಹಾಗೂ ಸುಖ ಸೌಖ್ಯಗಳು ಲಭಿಸುತ್ತವೆ. ಈ ಗೃಹದಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ. ಈ ಗೃಹಸ್ಥರು ಧನ ಸಂಪಾದಿಸುತ್ತಾರೆ, ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ ಹಾಗೂ ಕೀರ್ತಿ ಪ್ರತಿಷ್ಠೆಗಳು ಇವರನ್ನು ಹುಡುಕಿಕೊಂಡು ಬರುತ್ತವೆ. ಈ ಆಗ್ನೇಯ ದಿಕ್ಕು ದೋಷಪೂರಿತವಾಗಿದ್ದರೆ ಮೇಲಿನ ಶುಭ ಫಲಿತಾಂಶಗಳಿಗೆ ವ್ಯತಿರೇಕವಾಗಿ ರಿಸಲ್ಟ್ ಬರುತ್ತೆ. ವೀಕ್ಷಕರೇ, ನಮಸ್ಕಾರ.